ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ದಿನಗಳು ಹೇಗೆ ಪಾಸ್ ಆಗ್ತಾ ಇದೆ ಅಂತಾನೆ ಹೇಳಕ್ಕಾಗ್ತಿಲ್ಲ. ಮುಚ್ಚಿ ಕಣ್ ಬಿಡೋದ್ರಲ್ಲಿ ದಿನ ಕಳೆದು ಹೋಗ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನನ್ಗಂತೂ ಮೊನ್ನೆ ಅಷ್ಟೇ ನಾನು ಡೆಲಿವರಿಗೆ ಅಂತ ಹಾಸ್ಪಿಟಲ್‌ಗೆ ಹೋಗಿ ಬಂದಂಗಿದೆ. ಆಗ್ಲೇನೆ 1 ತಿಂಗ್ಳು ಆಗೋಯ್ತು. ಪಾಪುಗೂ ಕೂಡ 1 ತಿಂಗಳಾಗಿದೆ. ಎಲ್ಲ ನ್ಯೂ ಪೇರೆಂಟ್ಸ್‌ಗಳಿಗೂನು ಆಸೆ ಇರತ್ತೆ ಅಲ್ಲ. ತಿಂಗ್ಳದ್ದು ಏನೋ ಫೋಟೋ ಶೂಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು, ಹಾಗೆ ನಾವು ಕೂಡ ಫೋಟೋ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಮಗುದು ಫೋಟೋ ಶೂಟ್‌ಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಥೀಮ್ ಅಥವಾ ಕಾನ್ಸೆಪ್ಟ್ ಯಾವ್ದು ಅಂತ ಅಂದ್ರೆ ಮಾವಿನ ಹಣ್ಣು ಅಥವಾ ಮಾವಿನ ಮರದ್ದು. ಯಾಕೆ ಪರ್ಟಿಕ್ಯುಲರ್ ಆಗಿ ಇದನ್ನೇ ಚೂಸ್ ಮಾಡ್ಕೊಂಡೆ ಅಂತ ಅಂದ್ರೆ, ಒಂದು ಅವಳು ಹುಟ್ಟಿದ್ದು ಮೇ ಮಂತಲ್ಲಿ. ಮೇ ಮಂತ್ ಬಂದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಆ ರೀಸನಿಂದ ಒಂದು ಸೆಲೆಕ್ಟ್ ಮಾಡ್ಕೊಂಡೆ. ಹಾಗೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ನನಗೆ ತುಂಬಾನೇ ಮಾವಿನ ಹಣ್ಣು ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾ ಇತ್ತು, ಆಸೆ ಆಗ್ತಾ ಇತ್ತು. ಮೇ ಬಿ ಅವಳಿಗೂನು ಮಾವಿನ ಹಣ್ಣು ಅಂದ್ರೆ ಇಷ್ಟ ಏನೋ ಅಂತ ಅನ್ಕೊಂಡು ಈ ಫೋಟೋ ಶೂಟನ್ನ ನಾವು ಮಾವಿನ ಹಣ್ಣಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಏನ್ ಮಾಡಿದ್ವಿ, ಈ ಕಾನ್ಸೆಪ್ಟನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಆಕ್ಚುಲಿ ಇದನ್ನ ಶೂಟ್ ಮಾಡಿರೋದು ಜೂನ್ ಮಂತಲ್ಲಿ, ಬಟ್ ನಾನು ಇದನ್ನ ಪೋಸ್ಟ್ ಮಾಡ್ತಾ ಇರೋದು ಇವಾಗ. ಈ ಫೋಟೋ ಶೂಟನ್ನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಮಾವಿನ ಸೊಪ್ಪು ಅಥವಾ ಮಾವಿನ ಚೆಂಡೆನ ಕೊಯ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಅದನ್ನ ತಗೊಂಡ್ ಬರ್ಲಿಕ್ಕೆ ಹೋಗಿದ್ದಾರೆ. ಹಾಗೆ ಸ್ವಲ್ಪ ಹುಲ್ಲುಗಳು ಚಿಕ್ಕ ಹುಲ್ಲುಗಳನ್ನು ಬೇಕು ಅಂತ ಅಂದ್ಬಿಟ್ಟು ಮಾವಿನ ಸೊಪ್ಪು ಮತ್ತೆ ಚಿಕ್ಕ ಹುಲ್ಲುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದೀವಿ. ಇದನ್ನ ನಾನು ಫೋಟೋಶೂಟ್‌ನ ನಾನು ಟೇಬಲ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಕೆಳಗೆ ಕುತ್ಕೊಂಡು ಅದನ್ನ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ. ಸಿ ಸೆಕ್ಷನ್ ಆಗಿರೋದ್ರಿಂದ. ಅದಕ್ಕೋಸ್ಕರ ಫಸ್ಟ್ ಫೋಟೋಶೂಟ್‌ನ ಟೇಬಲ್ ಮೇಲೆ ಮಾಡ್ತಾ ಇದೀವಿ. ನಾನಿಲ್ಲಿ ಮಾವಿನ ಸೊಪ್ಪು, ಸ್ವಲ್ಪ ಹುಲ್ಲು, ಹಾಗೆ ಮಾವಿನ ಹಣ್ಣು, 2 ವೈಟ್ ಪಂಚೆ, ಹಾಗೆ ನಮ್ಮನೆ ಇದು ಬಾಗಿಲಿಗೆ ತೋರಣ ಹಾಕಿದ್ದು ಪಿಂಕ್ ಕಲರ್ ಹೂವಿನ ಹಾರ ತಗೊಂಡಿದ್ದೀನಿ. ಆಮೇಲೆ ಮಾವಿನ ಹಣ್ಣು, ಹಾಗೆ ಸ್ವಲ್ಪ ಹಳದಿ ಹೂ ಬಿಟ್ಟಿತ್ತು ಮನೆ ಹತ್ರ. ಅದ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ಅದನ್ನ 1 ಅಂತ ಬರೆಯೋದಕ್ಕೆ ಅಂದ್ಬಿಟ್ಟು ಹಳದಿ ಹೂವನ್ನ ತಗೊಂಡಿದೀವಿ. ಈಗ ಟೇಬಲ್ ಮೇಲೆ ವೈಟ್ ಪಂಚೆನ ಹಾಸ್ಕೊಳ್ಳೋಣ. ನಾನು 2 ಲೇಯರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಒಂದೇ ಲೇಯರ್ ವೈಟ್ ಪಂಚೆ ಹಾಸ್ಬಿಟ್ರೆ ಅವಳಿಗೆ ಮಲಗಿಸಿದಾಗ ಪಾಪುನ ತಲೆಗೆ ಸ್ವಲ್ಪ ಒತ್ತದಂಗ್ ಆಗತ್ತೆ ಅಲ್ಲ. ಆಮೇಲೆ ಅವಳಿಗೂ ಕಂಫರ್ಟಬಲ್ ಇರಲ್ಲ ಅಂತ ಅನ್ಕೊಂಡು ನಾನು 2 ಲೇಯರ್ ಹಾಸಿದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ದಪ್ಪ ಕಂಫರ್ಟಬಲ್ ಫೀಲ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು 2 ಲೇಯರ್ ಪಂಚೆನ ಹಾಸ್ಕೊಳ್ತಾ ಇದ್ದೀನಿ. ಹೇಳೋದ್ ಮರ್ತೆ, ಇನ್ನೊಂದು ಬ್ರೌನ್ ಕಲರ್ ಅಥವಾ ಮಣ್ಣಿನ ಕಲರಿಂದು ಪ್ಯಾಂಟನ್ನ ತಗೊಂಡಿದ್ದೀನಿ. ಅದೇನಕ್ಕೆ ಅಂತ ಅಂದ್ರೆ ಮರದ ಕಾಂಡ ಅಥವಾ ಮರ ಅನ್ನೋ ಫೀಲ್ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನ ತಗೊಂಡಿದ್ದೀನಿ. ನಂದೊಂದು ಟಿಪ್ ಏನು ಅಂತ ಅಂದ್ರೆ, ಈ ಹೊಸ ತಂದೆ ತಾಯಿಯರು ಈ ಮೊಮೆಂಟನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ, ಯಾಕಂತಂದ್ರೆ ನನ್ಗೇನೆ ಪರ್ಸನಲ್ ಎಕ್ಸ್‌ಪೀರಿಯನ್ಸ್ ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಾ ಇಲ್ಲ. ಮಗು ಅಳೋದು, ಅದಕ್ಕೆ ಸಮಾಧಾನ ಮಾಡೋದು, ಫೀಡ್ ಮಾಡೋದು, ಡೈಪರ್ ಚೇಂಜ್ ಮಾಡೋದು, ಸ್ನಾನ ಮಾಡಿಸು, ನಾವು ಸ್ನಾನ ಮಾಡ್ಕೊಳ್ಳೋದು, ರೆಡಿ ಆಗೋದು, ಇದ್ರಲ್ಲೇನೆ ಟೈಮ್ ಹೋಗ್ಬಿಡತ್ತೆ. ಅದಕ್ಕೆ ಈ ಪೇರೆಂಟ್‌ಹುಡ್ಡನ್ನ ಎಂಜಾಯ್ ಮಾಡ್ಬಿಡಿ. ಆಮೇಲೆ ಈ ಫಸ್ಟು ಟೇಬಲ್ ಮೇಲೆ ಪಂಚೆನೆಲ್ಲ ಹಾಸ್ಕೊಂಡು ಆದ್ಮೇಲೆ ಈ ಪ್ಯಾಂಟ್ ಏನಿದೆ ಅದನ್ನ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಂಟ್ ಏನ್ ಕಾಲಿಗೆ ಹಾಕೊಳ್ಳುವಂಥ ಭಾಗ ಏನಿದೆ ಅದು ಮರದ ಥರ ಕಾಣಿಸೋ ಹಾಗೆ ಮಾಡಿದ್ದೀನಿ. ಆಮೇಲೆ ಮೇಲ್ಗಡೆ ಪಾರ್ಟ್ ಅಂದ್ರೆ ಸೊಂಟದ ಹತ್ರ ಕಟ್ಕೊಳ್ಳುವಂಥ ಪ್ಯಾಂಟಿನ ಪಾರ್ಟನ್ನ ನಾನು ಬ್ರಾಂಚಸ್ ಅದ್ರದ್ದು ಕೊಂಬೆ ಹಾಗೆ ಕಾಣೋ ಥರ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ರೀತಿಯಾಗಿ ಮಾವಿನ ಚೆಂಡೆಯನ್ನ ಗೊಂಚಲು ಥರ ಆಗಿ ನಾನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಗೊಂಚಲು ಥರ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬರೀ 1, 2 ಗೊಂಚಲು ಅಂದ್ರೆ ಚೆಂಡೆಗಳನ್ನ ಇಟ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಾದ್ಮೇಲೆ ಮರದ ಕಾಂಡ ಏನಿದೆ ಅದರಿಂದ ನಾನು ಹುಲ್ಲುಗಳನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹುಲ್ಲನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಹುಷಾರಾಗಿರಿ. ಕೆಲವೊಂದು ಹುಲ್ಲುಗಳು ತುಂಬಾ ಶಾರ್ಪ್ ಇರತ್ತೆ. ಶಾರ್ಪ್ ಎಡ್ಜಸ್ ಇದ್ರೆ ಮಗುನ ಮಲಗಿಸಿದಾಗ ನೋವಾಗೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ಸಾಫ್ಟ್ ಆಗಿರುವಂತಹ ಹುಲ್ಲನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನ್ ಜೋಡಿಸ್ತಾ ಹೋದಂಗೂನು ಹುಲ್ಲು ಒಂದೊಂದೇ ಕೆಳಗ್ ಬೀಳ್ತಾ ಇತ್ತು ಗಾಳಿಗೆ. ಬಟ್ ಎತ್ತಿಡ್ತಾ ಇದ್ದೆ ನಾನು. ಆಮೇಲೆ ನನ್ಗೆ ಬೋರ್ ಬಂದ್ಬಿಡ್ತು ಎಷ್ಟ್ ಸಲ ಎತ್ತಿಡೋದು ಅಂತ. ಕೊನೆಗೆ ಎಷ್ಟು ಹುಲ್ಲು ಉಳ್ಕೊಳ್ತೋ ಅಷ್ಟೇ ಹುಲ್ಲನ್ನ ಬಿಟ್ಟು ಅವಳನ್ನ ಮಲಗಿಸಿ ಫೋಟೋ ಶೂಟ್ ಮಾಡ್ದೆ. ಬಾಗಿಲಿಗೆ ಹಾಕಿದ ಹೂವನ್ನ ತಗೊಂಡು ನಾನು, ಇದು ಬಂದು ಪ್ಲಾಸ್ಟಿಕ್‌ದು. ಆ ಹೂವನ್ನ ನಾನು ಇಲ್ಲಿ ಜೋಕಾಲಿ ಥರ ಪ್ರಾಪರ್ಟಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಗೊಂಚಲು ಏನ್ ಹಾಕಿದ್ವಿ ಮಾವಿನ ಎಲೆಗಳು, ಅದಕ್ಕೆ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಜೋಕಾಲಿ ಹಾಗೆ ಕಾಣಿಸ್ಲಿ ಅಂತ ಅಂದ್ಬಿಟ್ಟು.
ಇದ್ರ ಮೇಲೆ ಪಾಪುನ ಮಲಗಿಸಿದ್ರೆ ಒಂದು ಜೋಕಾಲಿ ಥರ ಏನೋ ಎಫೆಕ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಹೀಗೆ ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಹಾಗೆ ಹುಲ್ಲು ಥರ ಏನು ಅರೇಂಜ್ ಮಾಡಿದ್ದೆ ಅದು ಬೀಳ್ತಾ ಇದೆ ಪದೇ ಪದೇ. ಸೊ ಅದಾದ್ಮೇಲೆ ಮಾವಿನ ಹಣ್ಣನ್ನ ಏನು ಮಾಡ್ತಿದ್ದೀನಿ, ಮಧ್ಯ ಮಧ್ಯದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಮಾವಿನ ಮರದಲ್ಲಿ ಹಣ್ಣು ಬಿಟ್ಟಿದೆ ಅನ್ನೋ ಫೀಲ್ ಬರಲಿ ಅಂತ ಅಂದ್ಬಿಟ್ಟು. ಸೊ ಬರೀ ಒಂದು 3 ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಎಷ್ಟು ಮಾವಿನ ಹಣ್ಣಿದೆ ಅಷ್ಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದೇನು ಅಂತ ಅಂದರೆ ಮಾವಿನ ಸೊಪ್ಪು ಏನಿದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಯಾವುದಾದ್ರೂ ಚಿಕ್ಕ ಪುಟ್ಟ ಹುಳಗಳು ಕಣ್ಣಿಗೆ ಕಾಣಿಸ್ದೇ ಇರೋ ಥರದ್ದು ಏನಾದರೂ ಇತ್ತು ಅಂದರೆ ಪಾಪುನ ಮಲಗಿಸಿದಾಗ ಕಿವಿಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಫಸ್ಟೇ ಕ್ಲೀನ್ ಮಾಡ್ಕೊಬಿಡಿ. ಆಮೇಲೆ ಆ ಹಳದಿ ಹೂವೇನಿತ್ತು ಅದನ್ನು ನಾನು 1 ಅಂತ ಅಂದ್ಬಿಟ್ಟು ಅರೇಂಜ್ ಮಾಡಿಕೊಂಡೆ. ಸೊ ಈಗ ನೋಡಿ ಪಾಪುನ ಕರ್ಕೊಂಡು ಬಂದೆ. ಏನೂ ಅಳಲಿಲ್ಲ. ಆ್ಯಕ್ಚುಲಿ ಫೋಟೋಶೂಟ್ ಮಾಡಬೇಕಾದ್ರೆ ನಾನು ಎಲ್ಲಿ ಸಪೋರ್ಟ್ ಮಾಡಲ್ವೇನೋ ಅವಳು ಅಳ್ತಾಳೇನೋ ಅಂತೆಲ್ಲ ಅಂದ್ಕೊಂಡೆ. ಬಟ್ ಕರ್ಕೊಂಡು ಬಂದು ಅವಳಿಗೆ ಅಮ್ಮ ಪಿಂಕ್ ಕಲರ್ ಬಟ್ಟೆ ತರಿಸಿದ್ರು. ಆ್ಯಕ್ಚುಲಿ ಇದ್ರದ್ದು ಬಿಹೈಂಡ್ ದಿ ಸೀನ್ ನಾನು ಶೂಟ್ ಮಾಡ್ಕೊಳ್ಳೋದು ಮರೆತುಬಿಟ್ಟೆ. ಯಾಕಂತಂದರೆ ಅವಳನ್ನ ಕೂಲಾಗಿ ಆರಾಮಾಗಿ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಅವ್ರ ಅಪ್ಪ ಅವರ ಅಜ್ಜಿ ಎಲ್ಲರೂ ಗಿಲ್ಕಿ ಆಡಿಸೋದು, ಅವಳನ್ನ ನಗ್ಸೋದು ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಅವಳು ಕತ್ತನ್ನ ರೈಟ್ ಸೈಡು ಇಲ್ಲಾಂತಂದರೆ ಲೆಫ್ಟ್ ಸೈಡು ಆ ಕಡೆ ಟರ್ನ್ ಮಾಡ್ಕೊಳ್ತಾ ಇದ್ಲು. ತುಂಬ ಪ್ರಯತ್ನ ಪಟ್ಟು ಆಮೇಲೆ ಫೈನಲ್ ಆಗಿ ಸ್ಟ್ರೈಟ್ ಮಾಡ್ಕೊಂಡಿದ್ಲು. ನನಗೆ ಸ್ವಲ್ಪ ಡೌಟ್ ಇತ್ತು, ಅವಳು ಸಪೋರ್ಟ್ ಮಾಡಲ್ವೇನೋ ಅಳ್ತಾಳೇನೋ ಅಂತ ಅಂದ್ಬಿಟ್ಟು. ಆದರೆ ಸ್ವಲ್ಪನೂ ಅಳಲಿಲ್ಲ, ತುಂಬಾ ಕೂಲಾಗಿ ಕಾಮಾಗಿ ಸಪೋರ್ಟಿವ್ ಆಗಿದ್ಲು. ಈ ಫೋಟೋಸ್ಗಳನ್ನೆಲ್ಲ ನಾನು ವಿಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ, ನೀವೆಲ್ಲ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಅಂತ. ಹಾಗೆ ನಾನು ಈಗ ನೆಂಟರೆಲ್ಲ ಮನೆಗೆ ಬಂದಾಗ ಪಾಪುನ ನೋಡೋಕ್ಕೆ ಅಂತ ಅವಳಿಗೆ ದುಡ್ಡು ಕೊಟ್ಟು ಹೋಗ್ತಾರೆ ಅಲ್ಲ, ಅದನ್ನು ಸೇವ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಕಸ್ಟಮೈಸ್ಡ್ ಪಿಗ್ಗಿ ಬ್ಯಾಂಕ್ ತರಿಸ್ಕೊಂಡಿದ್ದೆ. ಅವಳ ಹೆಸರು ಧೃತಿ. ಅವಳ ಹೆಸರನ್ನ ಆ ಪಿಗ್ಗಿ ಬ್ಯಾಂಕಲ್ಲಿ ಹಾಕ್ಸಿದ್ದೆ. ಸೊ ನಾವೇನು ಅಂದ್ಕೊಂಡ್ವಿ, ಈ ಪಿಗ್ಗಿ ಬ್ಯಾಂಕನ್ನು ಅವತ್ತಿನ ಅಂದರೆ ಫೋಟೋಶೂಟ್ ಮಾಡಿದ ದಿನವೇ ಓಪನಿಂಗ್ ಮಾಡೋಣ ದುಡ್ಡು ಹಾಕಿ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮನ ಕೂರಿಸಿ ಅವಳ ಕೈಯಲ್ಲಿ ದುಡ್ಡು ಕೊಟ್ಟು ಪಿಗ್ಗಿ ಬ್ಯಾಂಕಿಗೆ ದುಡ್ಡನ್ನು ಹಾಕಿಸಿ ಓಪನಿಂಗ್ ಮಾಡಿದ್ವಿ. ಸೊ ಯಾಕಂತಂದರೆ ನಾಳೆ ಅವಳು ಬಂದು ದೊಡ್ಡವಳಾದ್ಮೇಲೆ ಕೇಳಬಾರ್ದಲ್ವಾ, ಅಮ್ಮ ನಾನು ಚಿಕ್ಕವಳಿದ್ದಾಗ ನನಗೆ ಅಜ್ಜಿ ಆಮೇಲೆ ರಿಲೇಟಿವ್ಸ್ ಎಲ್ಲ ಕೊಟ್ಟಿದ್ದ ದುಡ್ಡೆಲ್ಲ ಏನು ಮಾಡಿದೆ ನೀನು ಅಂತ ಅಂದರೆ ನನಗೊಂದು ಪ್ರೂಫ್ ಇರುತ್ತೆ. ಸೊ ನೋಡು, ನಾನು ಈ ಥರ ನಿನ್ನ ದುಡ್ಡನ್ನೆಲ್ಲ ಈ ಥರ ಸೇವ್ ಮಾಡಿಸಿದ್ದೀನಿ, ನಿನಗೆ ಅದನ್ನು ಯೂಸ್ ಮಾಡಿದ್ದೀನಿ, ನಾನೇನು ಬಳಸಿಲ್ಲ ಅಂತ ಅವಳಿಗೆ ಹೇಳ್ಬೋದಲ್ವಾ. ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ಫೋಟೋಶೂಟ್. ಹೋಪ್ ನಿಮ್ಮೆಲ್ರಿಗೂ ಅದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು. ಶುಭ ದಿನ.